ಚುನಾವಣೆ ಬಳಿಕ ಜೆಡಿಎಸ್ಗೆ ಮತ್ತೊಂದು ಆಘಾತ ಎದುರಾಗ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ದೋಸ್ತಿಗಳಿಗೆ ಮತ್ತೊಂದು ಹಿನ್ನಡೆ ಆಗ್ತಾ ಇದೆ. ಸ್ಪಷ್ಟ ಬಹುಮತವಿದ್ರೂ ಕಾಂಗ್ರೆಸ್ ಪಡೆಗೆ ಅಧಿಕಾರ ಬಿಟ್ಟುಕೊಟ್ಟ ದಳಪತಿಗಳು. ಕಾಂಗ್ರೆಸ್ ಪಾಲಾದ ಶ್ರೀರಂಗಪಟ್ಟಣ ಪುರಸಭೆ ಎರಡನೇ ಅವಧಿಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿದೆ. ಅಧ್ಯಕ್ಷರಾಗಿ ಯಶೋಧಮ್ಮ, ಉಪಾಧ್ಯಕ್ಷರಾಗಿ ದಿನೇಶ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸದೆ ಸೋಲೊಪ್ಪಿಕೊಂಡ ಜೆಡಿಎಸ್ 12 ಜೆಡಿಎಸ್ ಸದಸ್ಯರಿದ್ರೂ ಅಧಿಕಾರವನ್ನ ಕಸಿದುಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. 8 ಸದಸ್ಯರಿದ್ದ ಕಾಂಗ್ರೆಸ್ಗೆ 4 ಜೆಡಿಎಸ್, ಓರ್ವ ಬಿಜೆಪಿ, 2 ಪಕ್ಷೇತರರು ಬೆಂಬಲ ಸೂಚಿಸಿದ್ದಾರೆ. ವಿಪ್ ಕೂಡ ಜಾರಿ ಮಾಡದೆ ಕೈ ಚೆಲ್ಲಿ ಕುಳಿತ ಸ್ಥಳೀಯ ಜೆಡಿಎಸ್ನ ನಾಯಕರು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸಹಕಾರಿಯಾಗದ ಜೆಡಿಎಸ್ ಬಿಜೆಪಿ ಮೈತ್ರಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ, ಆದರೆ ಅದು ಸ್ಥಳೀಯ ಮಟ್ಟದಲ್ಲಿ ಆ ಮೈತ್ರಿ ವರ್ಕೌಟ್ ಆಗ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಎಲ್ಲ ರೀತಿಯಾದಂಥ ಅನುಕೂಲ ಇತ್ತು ಗೆಲುವಿಗೆ, ಆದರೆ ಗೆಲುವನ್ನ ಕೈ ಚೆಲ್ಲಿ ಕೂತಿದ್ದಾರೆ. ವಿಪ್ ಕೂಡ ಜಾರಿ ಮಾಡಲಿಲ್ಲ. ಹಾಗಾಗಿ ಬಿಜೆಪಿಯವರು, ಜೆಡಿಎಸ್ನವರು ಎಲ್ಲರೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು. ಕಾಂಗ್ರೆಸ್ನವ್ರು ಗೆದ್ದು ಬೀಗಿದ್ರು. ಇದೊಂದು ರೀತಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗೆ ಹಿನ್ನಡೆ. ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ? ಸ್ಥಳೀಯ ಸಂಸ್ಥೆಯ ಚುನಾವಣೆ ಅಂತ ನೆಗ್ಲೆಕ್ಟ್ ಮಾಡಿದ್ರ? ಅದಕ್ಕೆ ಹಿಂಗಾಯ್ತಾ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಪಾಲಾಗಿದೆ ಶ್ರೀರಂಗಪಟ್ಟಣ ಪುರಸಭೆ. ಜೆಡಿಎಸ್ನ ನಾಯಕರುಗಳು ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡ್ತಾನೆ ಇದ್ರು. ಯಾಕೋ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರೆ, ದಯಮಾಡಿ ಸ್ಥಳೀಯ ಮಟ್ಟದಲ್ಲೊಂದು ಸಭೆಯನ್ನ ಮಾಡಿ ಯಾರ್ಯಾರಿಗೆ ಬೇಸರ ಇದೆ, ಅಸಮಾಧಾನ ಇದೆ, ಅದನ್ನು ಬಗೆಹರಿಸುವಂಥ ಕೆಲಸವನ್ನ ಮಾಡಿ ಅಂತ. ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ, ರಾಷ್ಟ್ರೀಯ ನಾಯಕರಾದ ಮೇಲೆ, ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಸಚಿವರಾದ ಮೇಲೆ ಅದ್ಯಾಕೋ ಗೊತ್ತಿಲ್ಲ ಸ್ಥಳೀಯ ಮಟ್ಟದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಿಲ್ಲ ಅನ್ನುವಂಥ ಬೇಸರ ಜೆಡಿಎಸ್ನ ನಾಯಕರುಗಳಲ್ಲೂ ಕೂಡ ಇದೆ. ಇದೆಲ್ಲದರ ನಡುವೆ ದಳಪತಿಗಳಿಗೆ ಪುರಸಭೆಯ ಶಾಕ್ ಕೂಡ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ವರ್ಕೌಟ್ ಆಗಬೇಕಿತ್ತು. ಸ್ಥಳೀಯ ಮಟ್ಟದಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದೆ ಕಾಂಗ್ರೆಸ್ಸಿಗೆ ಲಾಭ ಆಯ್ತಾ ಅಂತ? ನಿಜವಾಗ್ಲೂ ನೀತಿ, ಯಾಕಂತ ಹೇಳಿದ್ರೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಷ್ಟೇ ಈ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿ ವರ್ಕೌಟ್ ಆಗತ್ತೆ. ಅದು ಸ್ಥಳೀಯ ಮಟ್ಟದಲ್ಲಿ ಆಗೋದಿಲ್ಲ ಅನ್ನೋದಕ್ಕೆ ಮಂಡ್ಯದಲ್ಲಿ ನಿರಂತರವಾಗಿ ಆಗ್ತಿರ್ತಕ್ಕಂಥ ಹಿನ್ನಡೆನೆ ಸಾಕ್ಷಿ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಶ್ರೀರಂಗಪಟ್ಟಣ ಪುರಸಭೆ ಚುನಾವಣೆಯಲ್ಲೂ ಕೂಡ ಈ ದೋಸ್ತಿಗಳಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಅಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮತ್ತೆ ವರ್ಕೌಟ್ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮತ್ತೆ ಶ್ರೀರಂಗಪಟ್ಟಣ ಪುರಸಭೆ ಕೈವಶವಾಗಿರ್ತಕ್ಕಂಥದ್ದು, ಅಂದ್ರೆ ಕಾಂಗ್ರೆಸ್ ವಶವಾಗಿರ್ತಕ್ಕಂಥದ್ದು. ಸ್ಪಷ್ಟ ಬಹುಮತ ಇದ್ರೂ ಕೂಡ ಜೆಡಿಎಸ್ಗೆ ಅಧಿಕಾರವನ್ನ ಹಿಡಿಯುವಲ್ಲಿ ಕೂಡ ವಿಫಲರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಮಂಡ್ಯದಲ್ಲಿ ದೋಸ್ತಿಗಳಿಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಸ್ವಾಮಿಗಳ ಕಾಳಗ, ಅದರಲ್ಲೂ ಕೂಡ ಏನು ಈ ಹಿಂದೆ ಇಬ್ರು ಕೂಡ ಆಪ್ತ ಸ್ನೇಹಿತರಾಗಿದ್ದಂತ ಚಲರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ನಡುವಿನ ಕಾಳಗದಲ್ಲಿ ಇದೀಗ ಮತ್ತೆ ಚಲರಾಯಸ್ವಾಮಿ ಅವರು ಮಂಡ್ಯದಲ್ಲಿ ಮೇಲ್ಗೈಯನ್ನ ಸಾಧಿಸಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣ ಪುರಸಭೆಗೆ 2ನೇ ಅವಧಿಗೆ ನಡೆದಿರ್ತಕ್ಕಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟವಾಗಿ ಗೆದ್ದಿರ್ತಕ್ಕಂಥದ್ದು. ಅಧ್ಯಕ್ಷರಾಗಿ ಯಶೋಧಮ್ಮ ಅವರು ಆಯ್ಕೆಯಾಗಿದ್ರೆ, ಉಪಾಧ್ಯಕ್ಷರಾಗಿ ದಿನೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಚುನಾವಣೆಯಲ್ಲಿ ಏನು ಜೆಡಿಎಸ್ ಅಂದ್ರೆ ಸ್ಪರ್ಧಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೋಲೊಪ್ಕೊಂಡಿರ್ತಕ್ಕಂಥದ್ದು. 12 ಜೆಡಿಎಸ್ ಸದಸ್ಯರು ಇದ್ರೂ ಕೂಡ ಅಧಿಕಾರವನ್ನ ಕಸಿದುಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿರ್ತಕ್ಕಂಥದ್ದು. ಕೇವಲ 8 ಸದಸ್ಯರಿದ್ದ ಕಾಂಗ್ರೆಸ್ಗೆ 4 ಜೆಡಿಎಸ್ ಸದಸ್ಯರು ಮತ್ತೆ ಓರ್ವ ಬಿಜೆಪಿ ಮತ್ತು 2 ಪಕ್ಷೇತರರು ಬೆಂಬಲವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ವಶವಾಗಿರ್ತಕ್ಕಂಥದ್ದು. ಹೀಗಾಗಿ ವಿಪ್ ಕೂಡ ಜಾರಿ ಮಾಡುವಲ್ಲೂ ಕೂಡ ಅಂದ್ರೆ ಜೆಡಿಎಸ್ ವಿಫಲರಾಗಿ ಅಂದ್ರೆ ಕೈಚೆಲ್ಲೋ ಹಿನ್ನೆಲೆಯಲ್ಲಿ ತಮ್ಮ ಸೋಲನ್ನ ಒಪ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಮಂಡ್ಯದಲ್ಲಿ ಮೈತ್ರಿಗಳಿಗೆ ಹಿನ್ನಡೆ ಆಗಿರ್ತಕ್ಕಂಥ ಜೊತೆಗೆ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.